ಆಟಮ್ ಬಾಂಬೋ, ಟುಸ್ ಬಾಂಬೋ ಅಥವಾ ತಿಂದಿದ್ದು ಹೆಚ್ಚಾಗಿ ಗ್ಯಾಸ್ ಬಾಂಬೋ ಗೊತ್ತಾಗುತ್ತೆ. ತಡೀರಿ, ಈಗ ನಾವು ಕೇಳೋರಿದೀವಿ. ಅದೇ ವೋಟರ್ ಲಿಸ್ಟ್ ಅಲ್ಲಿ 136 ಸೀಟ್ ಕಾಂಗ್ರೆಸ್ ಗೆಲ್ತಲ್ಲ. ಅದೇ ವೋಟರ್ ಲಿಸ್ಟ್ ಇಟ್ಕೊಂಡು ಅದೇ ಚುನಾವಣಾ ಆಯೋಗದ ಅಡಿಯಲ್ಲೇ ಚುನಾವಣೆ ನಡೆದಿದ್ದಲ್ಲ. ಹಂಗಿದ್ರೆ ಈ 136 ಜನನು ರಾಜೀನಾಮೆ ಕೊಡ್ಬೇಕಲ್ಲ. ಚುನಾವಣಾ ಆಯೋಗ ಅಕ್ರಮ ನಡೆಸಿದೆ ಅನ್ನೋದಾದ್ರೆ ಈ 136 ಜನ ಗೆದ್ದು ಬಂದ್ರಲ್ಲ ಕಾಂಗ್ರೆಸ್ಸಿಗರು, ಹೆಂಗ್ ಗೆದ್ದು ಬಂದ್ರು? ಚಿಕ್ಕಮಂಗ್ಳೂರಲ್ಲಿ 5 ಗೆದ್ರಲ್ಲ. ನೋಡಿದ್ರೆ ಮೆಡಿಕಲ್ ಕಾಲೇಜ್ ತಂದವ್ರು ನಾವು, ಕೆರೆ ತುಂಬಿಸ್ತವ್ರು ನಾವು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಟ್ಟವ್ರು ನಾವು. ಕಾಂಗ್ರೆಸ್ ಅವ್ರು ಹೆಂಗ್ ಗೆದ್ರು? ಏನ್ ಮಾಡಿದ್ರು ಅಂತ ಗೆದ್ರು? ಅವರು 3 ಜನ ಮಂತ್ರಿಗಳಿದ್ದಾಗಲೂ ನೆನ್ಪಿಟ್ಕೊಳ್ಳೋಕೆ ಒಂದ್ ಮಾಡಲಿಲ್ಲ. ಕಡೂರಿಂದ ಚಿಕ್ಕಮಗಳೂರಿಗೆ ಹೋಗಕ್ಕೆ 1.5 ಗಂಟೆ ತಗೊಳ್ತಿತ್ತು ಅವ್ರ ಕಾಲದಲ್ಲಿ. ಕಡೂರಿಂದ ಚಿಕ್ಕಮಗಳೂರಿಗೆ ಹೋಗಕ್ಕೆ 1.5 ಗಂಟೆ ರಸ್ತೆ ಒಳಗೆ ಗುಂಡಿ ಹುಡ್ಕೊಂಡು ಹೋಗ್ಬೇಕಿತ್ತು. ಈಗ ಸಂಜೆ ಅಂತ ಹೋಗ್ತಾರೆ 20 ನಿಮಿಷಕ್ಕೆ. ಹಿಂಗ್ ಮಾಡಿ ನಾವು ಸೋತ್ವಿ. ಮನೆ ಮನೆಗೆ ನೀರ್ ಕೊಡೋ ಯೋಜನೆ ರೂಪಿಸಿ ಈಗ ಅಭಿವೃದ್ಧಿ ಕೆಲಸ ಮಾಡಿ ನಾವು ಸೋತ್ವಿ. ಹಂಗಿದ್ರೆ ಇಲ್ಲಿ ಚುನಾವಣೆ ಅಕ್ರಮ ನಡೆಸಿಯೇ ಇವ್ರು ಗೆದ್ದಿರ್ಬೋದು ಅಂತ ನಂಗೆ ಅನುಮಾನ. ಅದಕ್ಕೆ 136 ಜನರು ರಾಜೀನಾಮೆ ಕೊಡೋದು ಕೇಳಕ್ಕೂ ಒಂದ್ ದಿನ ಬರುತ್ತೆ. ಅವ್ರು ಆಟಮ್ ಬಾಂಬ್, ಅದೇನೋ ಆಟಮ್ ಬಾಂಬು ಅಂತಿದಾರಲ್ಲ, ಅದೇನು ಆಟಮ್ ಬಾಂಬು ಅಂತ ನಾವು ಕಾಯ್ತಾ ಇದೀವಿ. ಆ ಆಟಮ್ ಬಾಂಬಿಂದ ಕಾಂಗ್ರೆಸ್ಸೇ ಸರ್ವನಾಶವಾಗುತ್ತೋ ಏನು ಅಂತ ಕಾಯ್ತಾ ಇದೀವಿ ನಾವು. ಆಟಮ್ ಬಾಂಬೋ, ಟುಸ್ ಬಾಂಬೋ ಅಥವಾ ತಿಂದಿದ್ದು ಹೆಚ್ಚಾಗಿ ಗ್ಯಾಸ್ ಬಾಂಬೋ ಗೊತ್ತಾಗುತ್ತೆ. ತಡೀರಿ, ಈಗ ನಾವು ಕೇಳೋರಿದೀವಿ. ಅದೇ ವೋಟರ್ ಲಿಸ್ಟ್ ಅಲ್ಲಿ 136 ಸೀಟ್ ಕಾಂಗ್ರೆಸ್ ಗೆಲ್ತಲ್ಲ. ಅದೇ ವೋಟರ್ ಲಿಸ್ಟ್ ಇಟ್ಕೊಂಡು ಅದೇ ಚುನಾವಣಾ ಆಯೋಗದ ಅಡಿಯಲ್ಲೇ ಚುನಾವಣೆ ನಡೆದಿದ್ದಲ್ಲ. ಹಂಗಿದ್ರೆ ಈ 136 ಜನನು ರಾಜೀನಾಮೆ ಕೊಡ್ಬೇಕಲ್ಲ. ಚುನಾವಣಾ ಆಯೋಗ ಅಕ್ರಮ ನಡೆಸಿದೆ ಅನ್ನೋದಾದ್ರೆ ಈ 136 ಜನ ಗೆದ್ದು ಬಂದ್ರಲ್ಲ ಕಾಂಗ್ರೆಸ್ಸಿಗರು, ಹೆಂಗ್ ಗೆದ್ದು ಬಂದ್ರು? ಚಿಕ್ಕಮಂಗ್ಳೂರಲ್ಲಿ 5 ಗೆದ್ರಲ್ಲ. ನೋಡಿದ್ರೆ ಮೆಡಿಕಲ್ ಕಾಲೇಜ್ ತಂದವ್ರು ನಾವು, ಕೆರೆ ತುಂಬಿಸ್ತವ್ರು ನಾವು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಟ್ಟವ್ರು ನಾವು. ಕಾಂಗ್ರೆಸ್ ಅವ್ರು ಹೆಂಗ್ ಗೆದ್ರು? ಏನ್ ಮಾಡಿದ್ರು ಅಂತ ಗೆದ್ರು? ಅವರು 3 ಜನ ಮಂತ್ರಿಗಳಿದ್ದಾಗಲೂ ನೆನ್ಪಿಟ್ಕೊಳ್ಳೋಕೆ ಒಂದ್ ಮಾಡಲಿಲ್ಲ. ಕಡೂರಿಂದ ಚಿಕ್ಕಮಗಳೂರಿಗೆ ಹೋಗಕ್ಕೆ 1.5 ಗಂಟೆ ತಗೊಳ್ತಿತ್ತು ಅವ್ರ ಕಾಲದಲ್ಲಿ. ಕಡೂರಿಂದ ಚಿಕ್ಕಮಗಳೂರಿಗೆ ಹೋಗಕ್ಕೆ 1.5 ಗಂಟೆ ರಸ್ತೆ ಒಳಗೆ ಗುಂಡಿ ಹುಡ್ಕೊಂಡು ಹೋಗ್ಬೇಕಿತ್ತು. ಈಗ ಸಂಜೆ ಅಂತ ಹೋಗ್ತಾರೆ 20 ನಿಮಿಷಕ್ಕೆ. ಹಿಂಗ್ ಮಾಡಿ ನಾವು ಸೋತ್ವಿ. ಮನೆ ಮನೆಗೆ ನೀರ್ ಕೊಡೋ ಯೋಜನೆ ರೂಪಿಸಿ ಈಗ ಅಭಿವೃದ್ಧಿ ಕೆಲಸ ಮಾಡಿ ನಾವು ಸೋತ್ವಿ. ಹಂಗಿದ್ರೆ ಇಲ್ಲಿ ಚುನಾವಣೆ ಅಕ್ರಮ ನಡೆಸಿಯೇ ಇವ್ರು ಗೆದ್ದಿರ್ಬೋದು ಅಂತ ನಂಗೆ ಅನುಮಾನ. ಅದಕ್ಕೆ 136 ಜನರು ರಾಜೀನಾಮೆ ಕೊಡೋದು ಕೇಳಕ್ಕೂ ಒಂದ್ ದಿನ ಬರುತ್ತೆ. ಅವ್ರು ಆಟಮ್ ಬಾಂಬ್, ಅದೇನೋ ಆಟಮ್ ಬಾಂಬು ಅಂತಿದಾರಲ್ಲ, ಅದೇನು ಆಟಮ್ ಬಾಂಬು ಅಂತ ನಾವು ಕಾಯ್ತಾ ಇದೀವಿ. ಆ ಆಟಮ್ ಬಾಂಬಿಂದ ಕಾಂಗ್ರೆಸ್ಸೇ ಸರ್ವನಾಶವಾಗುತ್ತೋ ಏನು ಅಂತ ಕಾಯ್ತಾ ಇದೀವಿ ನಾವು. ಆಟಮ್ ಬಾಂಬೋ, ಟುಸ್ ಬಾಂಬೋ ಅಥವಾ ತಿಂದಿದ್ದು ಹೆಚ್ಚಾಗಿ ಗ್ಯಾಸ್ ಬಾಂಬೋ ಗೊತ್ತಾಗುತ್ತೆ. ತಡೀರಿ, ಈಗ ನಾವು ಕೇಳೋರಿದೀವಿ. ಅದೇ ವೋಟರ್ ಲಿಸ್ಟ್ ಅಲ್ಲಿ 136 ಸೀಟ್ ಕಾಂಗ್ರೆಸ್ ಗೆಲ್ತಲ್ಲ. ಅದೇ ವೋಟರ್ ಲಿಸ್ಟ್ ಇಟ್ಕೊಂಡು ಅದೇ ಚುನಾವಣಾ ಆಯೋಗದ ಅಡಿಯಲ್ಲೇ ಚುನಾವಣೆ ನಡೆದಿದ್ದಲ್ಲ. ಹಂಗಿದ್ರೆ ಈ 136 ಜನನು ರಾಜೀನಾಮೆ ಕೊಡ್ಬೇಕಲ್ಲ. ಚುನಾವಣಾ ಆಯೋಗ ಅಕ್ರಮ ನಡೆಸಿದೆ ಅನ್ನೋದಾದ್ರೆ ಈ 136 ಜನ ಗೆದ್ದು ಬಂದ್ರಲ್ಲ ಕಾಂಗ್ರೆಸ್ಸಿಗರು, ಹೆಂಗ್ ಗೆದ್ದು ಬಂದ್ರು? ಚಿಕ್ಕಮಂಗ್ಳೂರಲ್ಲಿ 5 ಗೆದ್ರಲ್ಲ. ನೋಡಿದ್ರೆ ಮೆಡಿಕಲ್ ಕಾಲೇಜ್ ತಂದವ್ರು ನಾವು, ಕೆರೆ ತುಂಬಿಸ್ತವ್ರು ನಾವು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಟ್ಟವ್ರು ನಾವು. ಕಾಂಗ್ರೆಸ್ ಅವ್ರು ಹೆಂಗ್ ಗೆದ್ರು? ಏನ್ ಮಾಡಿದ್ರು ಅಂತ ಗೆದ್ರು? ಅವರು 3 ಜನ ಮಂತ್ರಿಗಳಿದ್ದಾಗಲೂ ನೆನ್ಪಿಟ್ಕೊಳ್ಳೋಕೆ ಒಂದ್ ಮಾಡಲಿಲ್ಲ. ಕಡೂರಿಂದ ಚಿಕ್ಕಮಗಳೂರಿಗೆ ಹೋಗಕ್ಕೆ 1.5 ಗಂಟೆ ತಗೊಳ್ತಿತ್ತು ಅವ್ರ ಕಾಲದಲ್ಲಿ. ಕಡೂರಿಂದ ಚಿಕ್ಕಮಗಳೂರಿಗೆ ಹೋಗಕ್ಕೆ 1.5 ಗಂಟೆ ರಸ್ತೆ ಒಳಗೆ ಗುಂಡಿ ಹುಡ್ಕೊಂಡು ಹೋಗ್ಬೇಕಿತ್ತು. ಈಗ ಸಂಜೆ ಅಂತ ಹೋಗ್ತಾರೆ 20 ನಿಮಿಷಕ್ಕೆ. ಹಿಂಗ್ ಮಾಡಿ ನಾವು ಸೋತ್ವಿ. ಮನೆ ಮನೆಗೆ ನೀರ್ ಕೊಡೋ ಯೋಜನೆ ರೂಪಿಸಿ ಈಗ ಅಭಿವೃದ್ಧಿ ಕೆಲಸ ಮಾಡಿ ನಾವು ಸೋತ್ವಿ. ಹಂಗಿದ್ರೆ ಇಲ್ಲಿ ಚುನಾವಣೆ ಅಕ್ರಮ ನಡೆಸಿಯೇ ಇವ್ರು ಗೆದ್ದಿರ್ಬೋದು ಅಂತ ನಂಗೆ ಅನುಮಾನ. ಅದಕ್ಕೆ 136 ಜನರು ರಾಜೀನಾಮೆ ಕೊಡೋದು ಕೇಳಕ್ಕೂ ಒಂದ್ ದಿನ ಬರುತ್ತೆ. ಅವ್ರು ಆಟಮ್ ಬಾಂಬ್, ಅದೇನೋ ಆಟಮ್ ಬಾಂಬು ಅಂತಿದಾರಲ್ಲ, ಅದೇನು ಆಟಮ್ ಬಾಂಬು ಅಂತ ನಾವು ಕಾಯ್ತಾ ಇದೀವಿ. ಆ ಆಟಮ್ ಬಾಂಬಿಂದ ಕಾಂಗ್ರೆಸ್ಸೇ ಸರ್ವನಾಶವಾಗುತ್ತೋ ಏನು ಅಂತ ಕಾಯ್ತಾ ಇದೀವಿ ನಾವು. ಆಟಮ್ ಬಾಂಬೋ, ಟುಸ್ ಬಾಂಬೋ ಅಥವಾ ತಿಂದಿದ್ದು ಹೆಚ್ಚಾಗಿ ಗ್ಯಾಸ್ ಬಾಂಬೋ ಗೊತ್ತಾಗುತ್ತೆ. ತಡೀರಿ, ಈಗ ನಾವು ಕೇಳೋರಿದೀವಿ. ಅದೇ ವೋಟರ್ ಲಿಸ್ಟ್ ಅಲ್ಲಿ 136 ಸೀಟ್ ಕಾಂಗ್ರೆಸ್ ಗೆಲ್ತಲ್ಲ. ಅದೇ ವೋಟರ್ ಲಿಸ್ಟ್ ಇಟ್ಕೊಂಡು ಅದೇ ಚುನಾವಣಾ ಆಯೋಗದ ಅಡಿಯಲ್ಲೇ ಚುನಾವಣೆ ನಡೆದಿದ್ದಲ್ಲ. ಹಂಗಿದ್ರೆ ಈ 136 ಜನನು ರಾಜೀನಾಮೆ ಕೊಡ್ಬೇಕಲ್ಲ.
ಚುನಾವಣಾ ಆಯೋಗ ಅಕ್ರಮ ನಡೆಸಿದೆ ಅನ್ನೋದಾದ್ರೆ ಈ 136 ಜನ ಗೆದ್ದು ಬಂದ್ರಲ್ಲ ಕಾಂಗ್ರೆಸ್ಸಿಗರು, ಹೆಂಗ್ ಗೆದ್ದು ಬಂದ್ರು? ಚಿಕ್ಕಮಂಗ್ಳೂರಲ್ಲಿ 5 ಗೆದ್ರಲ್ಲ. ನೋಡಿ, ಮೆಡಿಕಲ್ ಕಾಲೇಜ್ ತಂದವ್ರು ನಾವು, ಕೆರೆ ತುಂಬಿಸ್ತವ್ರು ನಾವು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಟ್ಟವ್ರು ನಾವು. ಕಾಂಗ್ರೆಸ್ ಹೆಂಗ್ ಗೆದ್ರು? ಏನ್ ಮಾಡಿದ್ರು ಅಂತ ಗೆದ್ರು? ಅವರು 3 ಜನ ಮಂತ್ರಿಗಳಿದ್ದಾಗಲೂ ನೆನ್ಪಿಟ್ಕೊಳಕ್ ಒಂದ್ ಮಾಡ್ಲಿಲ್ಲ. ಕಡೂರಿಂದ ಚಿಕ್ಕಮಗಳೂರಿಗೆ ಹೋಗಕ್ಕೆ 1.5 ಗಂಟೆ ತಗೊಳ್ತಿತ್ತು ಅವ್ರ ಕಾಲದಲ್ಲಿ. ಕಡೂರಿಂದ ಚಿಕ್ಕಮಗಳೂರಿಗೆ ಹೋಗಕ್ಕೆ 1.5 ಗಂಟೆ ರಸ್ತೆ ಒಳಗೆ ಗುಂಡಿ ಹುಡ್ಕೊಂಡು ಹೋಗ್ಬೇಕಿತ್ತು. ಈಗ ಸಂಜೆ ಅಂತ ಹೋಗ್ತಾರೆ 20 ನಿಮಿಷಕ್ಕೆ. ಹಿಂಗ್ ಮಾಡಿ ನಾವು ಸೋತ್ವಿ. ಮನೆ ಮನೆಗೆ ನೀರ್ ಕೊಡೋ ಯೋಜನೆ ರೂಪಿಸಿ ಈಗ ಅಭಿವೃದ್ಧಿ ಕೆಲಸ ಮಾಡಿ ನಾವು ಸೋತ್ವಿ. ಹಂಗಿದ್ರೆ ಇಲ್ಲಿ ಚುನಾವಣೆ ಅಕ್ರಮ ನಡೆಸಿಯೇ ಇವ್ರು ಗೆದ್ದಿರ್ಬೋದು ಅಂತ ನಂಗೆ ಅನುಮಾನ. ಅದಕ್ಕೆ 136 ಜನರು ರಾಜೀನಾಮೆ ಕೊಡೋದು ಕೇಳಕ್ಕೂ ಒಂದ್ ದಿನ ಬರುತ್ತೆ. ಅವ್ರು ಆಟಂ ಬಾಂಬ್, ಅದೇನೋ ಆಟಂ ಬಾಂಬು ಅಂತಿದಾರಲ್ಲ, ಅದೇನು ಆಟಂ ಬಾಂಬು ಅಂತ ನಾವು ಕಾಯ್ತಾ ಇದೀವಿ. ಆ ಆಟಂ ಬಾಂಬಿಂದ ಕಾಂಗ್ರೆಸ್ಸೇ ಸರ್ವನಾಶವಾಗುತ್ತೋ ಏನು ಅಂತ ಕಾಯ್ತಾ ಇದೀವಿ ನಾವು. ಆಟಂ ಬಾಂಬೋ, ಟುಸ್ ಬಾಂಬೋ, ಅಥವಾ ತಿಂದಿದ್ದು ಹೆಚ್ಚಾಗಿ ಗ್ಯಾಸ್ ಬಾಂಬೋ ಗೊತ್ತಾಗುತ್ತೆ. ತಡೀರಿ, ಈಗ ನಾವು ಕೇಳೋರಿದೀವಿ, ಅದೇ ವೋಟರ್ ಲಿಸ್ಟ್ ಅಲ್ಲಿ 136 ಸೀಟ್ ಕಾಂಗ್ರೆಸ್ ಗೆಲ್ತಲ್ಲ, ಅದೇ ವೋಟರ್ ಲಿಸ್ಟ್ ಇಟ್ಕೊಂಡು ಅದೇ ಚುನಾವಣಾ ಆಯೋಗದ ಅಡಿಯಲ್ಲೇ ಚುನಾವಣೆ ನಡೆದಿದ್ದಲ್ಲ. ಹಂಗಿದ್ರೆ ಈ 136 ಜನನು ರಾಜೀನಾಮೆ ಕೊಡ್ಬೇಕಲ್ಲ. ಚುನಾವಣಾ ಆಯೋಗ ಅಕ್ರಮ ನಡೆಸಿದೆ ಅನ್ನೋದಾದ್ರೆ ಈ 136 ಜನ ಗೆದ್ದು ಬಂದ್ರಲ್ಲ ಕಾಂಗ್ರೆಸ್ಸಿಗರು, ಹೆಂಗ್ ಗೆದ್ದು ಬಂದ್ರು? ಚಿಕ್ಕಮಂಗ್ಳೂರಲ್ಲಿ 5 ಗೆದ್ರಲ್ಲ. ನೋಡಿ, ಮೆಡಿಕಲ್ ಕಾಲೇಜ್ ತಂದವ್ರು ನಾವು, ಕೆರೆ ತುಂಬಿಸ್ತವ್ರು ನಾವು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಟ್ಟವ್ರು ನಾವು. ಕಾಂಗ್ರೆಸ್ ಹೆಂಗ್ ಗೆದ್ರು? ಏನ್ ಮಾಡಿದ್ರು ಅಂತ ಗೆದ್ರು? ಅವರು 3 ಜನ ಮಂತ್ರಿಗಳಿದ್ದಾಗಲೂ ನೆನ್ಪಿಟ್ಕೊಳಕ್ ಒಂದ್ ಮಾಡ್ಲಿಲ್ಲ. ಕಡೂರಿಂದ ಚಿಕ್ಕಮಗಳೂರಿಗೆ ಹೋಗಕ್ಕೆ 1.5 ಗಂಟೆ ತಗೊಳ್ತಿತ್ತು ಅವ್ರ ಕಾಲದಲ್ಲಿ. ಕಡೂರಿಂದ ಚಿಕ್ಕಮಗಳೂರಿಗೆ ಹೋಗಕ್ಕೆ 1.5 ಗಂಟೆ ರಸ್ತೆ ಒಳಗೆ ಗುಂಡಿ ಹುಡ್ಕೊಂಡು ಹೋಗ್ಬೇಕಿತ್ತು. ಈಗ ಸಂಜೆ ಅಂತ ಹೋಗ್ತಾರೆ 20 ನಿಮಿಷಕ್ಕೆ. ಹಿಂಗ್ ಮಾಡಿ ನಾವು ಸೋತ್ವಿ. ಮನೆ ಮನೆಗೆ ನೀರ್ ಕೊಡೋ ಯೋಜನೆ ರೂಪಿಸಿ ಈಗ ಅಭಿವೃದ್ಧಿ ಕೆಲಸ ಮಾಡಿ ನಾವು ಸೋತ್ವಿ. ಹಂಗಿದ್ರೆ ಇಲ್ಲಿ ಚುನಾವಣೆ ಅಕ್ರಮ ನಡೆಸಿಯೇ ಇವ್ರು ಗೆದ್ದಿರ್ಬೋದು ಅಂತ ನಂಗೆ ಅನುಮಾನ. ಅದಕ್ಕೆ 136 ಜನರು ರಾಜೀನಾಮೆ ಕೊಡೋದು ಕೇಳಕ್ಕೂ ಒಂದ್ ದಿನ ಬರುತ್ತೆ. ಅವ್ರು ಆಟಂ ಬಾಂಬ್, ಅದೇನೋ ಆಟಂ ಬಾಂಬು ಅಂತಿದಾರಲ್ಲ, ಅದೇನು ಆಟಂ ಬಾಂಬು ಅಂತ ನಾವು ಕಾಯ್ತಾ ಇದೀವಿ. ಆ ಆಟಂ ಬಾಂಬಿಂದ ಕಾಂಗ್ರೆಸ್ಸೇ ಸರ್ವನಾಶವಾಗುತ್ತೋ ಏನು ಅಂತ ಕಾಯ್ತಾ ಇದೀವಿ ನಾವು. ಆಟಂ ಬಾಂಬೋ, ಟುಸ್ ಬಾಂಬೋ, ಅಥವಾ ತಿಂದಿದ್ದು ಹೆಚ್ಚಾಗಿ ಗ್ಯಾಸ್ ಬಾಂಬೋ ಗೊತ್ತಾಗುತ್ತೆ. ತಡೀರಿ, ಈಗ ನಾವು ಕೇಳೋರಿದೀವಿ, ಅದೇ ವೋಟರ್ ಲಿಸ್ಟ್ ಅಲ್ಲಿ 136 ಸೀಟ್ ಕಾಂಗ್ರೆಸ್ ಗೆಲ್ತಲ್ಲ, ಅದೇ ವೋಟರ್ ಲಿಸ್ಟ್ ಇಟ್ಕೊಂಡು ಅದೇ ಚುನಾವಣಾ ಆಯೋಗದ ಅಡಿಯಲ್ಲೇ ಚುನಾವಣೆ ನಡೆದಿದ್ದಲ್ಲ. ಹಂಗಿದ್ರೆ ಈ 136 ಜನನು ರಾಜೀನಾಮೆ ಕೊಡ್ಬೇಕಲ್ಲ. ಚುನಾವಣಾ ಆಯೋಗ ಅಕ್ರಮ ನಡೆಸಿದೆ ಅನ್ನೋದಾದ್ರೆ ಈ 136 ಜನ ಗೆದ್ದು ಬಂದ್ರಲ್ಲ ಕಾಂಗ್ರೆಸ್ಸಿಗರು, ಹೆಂಗ್ ಗೆದ್ದು ಬಂದ್ರು? ಚಿಕ್ಕಮಂಗ್ಳೂರಲ್ಲಿ 5 ಗೆದ್ರಲ್ಲ. ನೋಡಿ, ಮೆಡಿಕಲ್ ಕಾಲೇಜ್ ತಂದವ್ರು ನಾವು, ಕೆರೆ ತುಂಬಿಸ್ತವ್ರು ನಾವು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಟ್ಟವ್ರು ನಾವು. ಕಾಂಗ್ರೆಸ್ ಹೆಂಗ್ ಗೆದ್ರು? ಏನ್ ಮಾಡಿದ್ರು ಅಂತ ಗೆದ್ರು? ಅವರು 3 ಜನ ಮಂತ್ರಿಗಳಿದ್ದಾಗಲೂ ನೆನ್ಪಿಟ್ಕೊಳಕ್ ಒಂದ್ ಮಾಡ್ಲಿಲ್ಲ. ಕಡೂರಿಂದ ಚಿಕ್ಕಮಗಳೂರಿಗೆ ಹೋಗಕ್ಕೆ 1.5 ಗಂಟೆ ತಗೊಳ್ತಿತ್ತು ಅವ್ರ ಕಾಲದಲ್ಲಿ. ಕಡೂರಿಂದ ಚಿಕ್ಕಮಗಳೂರಿಗೆ ಹೋಗಕ್ಕೆ 1.5 ಗಂಟೆ ರಸ್ತೆ ಒಳಗೆ ಗುಂಡಿ ಹುಡ್ಕೊಂಡು ಹೋಗ್ಬೇಕಿತ್ತು. ಈಗ ಸಂಜೆ ಅಂತ ಹೋಗ್ತಾರೆ 20 ನಿಮಿಷಕ್ಕೆ. ಹಿಂಗ್ ಮಾಡಿ ನಾವು ಸೋತ್ವಿ. ಮನೆ ಮನೆಗೆ ನೀರ್ ಕೊಡೋ ಯೋಜನೆ ರೂಪಿಸಿ ಈಗ ಅಭಿವೃದ್ಧಿ ಕೆಲಸ ಮಾಡಿ ನಾವು ಸೋತ್ವಿ. ಹಂಗಿದ್ರೆ ಇಲ್ಲಿ ಚುನಾವಣೆ ಅಕ್ರಮ ನಡೆಸಿಯೇ ಇವ್ರು ಗೆದ್ದಿರ್ಬೋದು ಅಂತ ನಂಗೆ ಅನುಮಾನ. ಅದಕ್ಕೆ 136 ಜನರು ರಾಜೀನಾಮೆ ಕೊಡೋದು ಕೇಳಕ್ಕೂ ಒಂದ್ ದಿನ ಬರುತ್ತೆ. ಅವ್ರು ಆಟಂ ಬಾಂಬ್, ಅದೇನೋ ಆಟಂ ಬಾಂಬು ಅಂತಿದಾರಲ್ಲ, ಅದೇನು ಆಟಂ ಬಾಂಬು ಅಂತ ನಾವು ಕಾಯ್ತಾ ಇದೀವಿ. ಆ ಆಟಂ ಬಾಂಬಿಂದ ಕಾಂಗ್ರೆಸ್ಸೇ ಸರ್ವನಾಶವಾಗುತ್ತೋ ಏನು ಅಂತ ಕಾಯ್ತಾ ಇದೀವಿ ನಾವು.